ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಅಧಿಕಾರಕ್ಕೆ ಬಂದ ಹಾಗಿನಿಂದಲೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಹಗ್ಗಜಗ್ಗಾಟಗಳು ನಡೀತಾನೆ ಇದೆ. ಈಗೇನಾಗ್ತಾ ಇದೆ ಎಳೆ ಎಳೆಯಾಗಿ ನೋಡ್ಕೊಂಬೇಡ ಬನ್ನಿ. ಕಾಂಗ್ರೆಸ್ನಲ್ಲಿ ಕಗ್ಗಂಟಾದ ಸಂಪುಟ ಪುನಾರಚನೆ. ಸಂಪುಟ ಪುನಾರಚನೆ ಆಗದೇ ಇದ್ರೆ ಪರಿಣಾಮವೇನು? ಕಾಂಗ್ರೆಸ್ನಲ್ಲಿ ಕುರ್ಚಿ ಗುದ್ದಾಟದ ನಡುವೆ ಅತಿ ಹೆಚ್ಚು ಸದ್ದು ಮಾಡುತ್ತಿರುವಂತಹ ವಿಚಾರ ಅಂದ್ರೆ ಅದು ಸಚಿವ ಸಂಪುಟ ಪುನಾರಚನೆ. ರಾಜ್ಯ ರಾಜಕೀಯ ಪಡಸಾಲೆಯಲ್ಲಿ ಇದಿಂದು ಚರ್ಚೆ ಸೀನಿಯರ್ ಶಾಸಕರಲ್ಲಿ ಕೂಡ ಕೋಲಾಹಲವನ್ನು ಎಬ್ಬಿಸಿದೆ. ಸಚಿವ ಸ್ಥಾನ ಆಕಾಂಕ್ಷಿಗಳು ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರ ಬೆನ್ನು ಬಿದ್ದಿದ್ದು ಲಾಬಿ ನಡೆಸ್ತಾ ಇದ್ದಾರೆ. ಕೆಲವರು 2-3 ಬಾರಿ ದೆಹಲಿ ದಂಡಯಾತ್ರೆ ನಡೆಸಿ ಹೈಕಮಾಂಡ್ ನಾಯಕರನ್ನ ಭೇಟಿಯೂ ಕೂಡ ಮಾಡಿ ಬಂದಿದ್ದಾರೆ. ಆದರೂ ಈ ಸಚಿವ ಸಂಪುಟ ಪುನಾರಚನೆ ಕಗ್ಗಂಟು ಮಾತ್ರ ಇನ್ನೂ ಕೂಡ ಹಾಗೇ ಇದೆ. ಇದೇ ತಿಂಗಳ 20ನೇ ತಾರೀಕು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷ ತುಂಬಲಿದೆ. ಸರ್ಕಾರ ಅಧಿಕಾರಕ್ಕೆ ಬಂದಾಗ 2.5 ವರ್ಷ ಸಚಿವ ಸಂಪುಟ ಪುನಾರಚನೆ ಆಗುತ್ತೆ ಅಂತ ಚಾತಕ ಪಕ್ಷಿಯಂತೆ ಕಾದು ಕುಳಿತಿದ್ದ ಶಾಸಕರಿಗೆ ಈಗ ತಾಳ್ಮೆಯ ಕಟ್ಟೆ ಒಡೆಯುವ ಲಕ್ಷಣಗಳು ಕೂಡ ಕಾಣ್ತಿವೆ. ನೀವು ಮುಖ್ಯಮಂತ್ರಿ ಬದಲಾವಣೆ ಯಾರನ್ನಾದರೂ ಮಾಡಿ, ಆದರೆ ಮೊದಲು ಕ್ಯಾಬಿನೆಟ್ ರೀಶಫಲ್ ಮಾಡಿ ಅಂತ ದೆಹಲಿ ನಾಯಕರ ಮುಂದೆ ಬಿಗಿಪಟ್ಟು ಹಿಡಿದಿದ್ದಾರೆ. ಈಗಿರುವ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಹೈಕಮಾಂಡ್ ಸಿಎಂ ಸಿದ್ದರಾಮಯ್ಯ ಹಾಗೂ ಮುಖ್ಯಮಂತ್ರಿ ಪಟ್ಟದ ಮೇಲೆ ಕಣ್ಣಿಟ್ಟಿರುವಂತಹ ಡಿಕೆಶಿ ಏನೆಲ್ಲ ಮಾಡಬಹುದು, ಇದರ ಪರಿಣಾಮಗಳೇನು ಅನ್ನೋದರ ಬಗ್ಗೆ ಎಳೆ ಎಳೆಯಾಗಿ ನೋಡೋಣ ಬನ್ನಿ. ಸುರೇಶ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ನೋಡಿ, ಸಂಪುಟ ಪುನಾರಚನೆ ಕಗ್ಗಂಟಿ ಹಾಕಿದೆ ಅಂತೇಳಿ ನೋಡ್ತಾ ಹೋದಾಗ ನಾಯಕತ್ವ ಬದಲಾವಣೆ ಪಟ್ಟನ್ನ ಹೈಕಮಾಂಡ್ ಮುಂದೆ ಇಡಲಾಗಿದೆ. 2.5 ವರ್ಷಗಳ ಹಿಂದೆ ಕೊಟ್ಟಂತ ಮಾತನ್ನ ಉಳಿಸಿಕೊಳ್ಳಿ ಅಂತ ಡಿಕೆ ಶಿವಕುಮಾರ್ ಅವರು ಪ್ರತಿ ಬಾರಿ ದೆಹಲಿಗೆ ಹೋದಾಗ ಒಂದು ಮಾತನ್ನ ಹೇಳ್ತಾರೆ, ನಮಗೂ ರಾಜಕೀಯ ಮಾಡೋದಕ್ಕೆ ಬರುತ್ತೆ, ನಾವೇನು ಇಲ್ಲಿ ಗಾಳಿ ಕುಡ್ಕೊಂಡು ಹೋಗೋದು ಬರೋದಿಲ್ಲ ಅಂತೇಳಿ. ಅದು ಡಿಕೆ ಶಿವಕುಮಾರ್ ಅವರ ವಾದ. ಆದ್ರೆ ಹೈಕಮಾಂಡ್ ಸಿದ್ದರಾಮಯ್ಯವರನ್ನ ಕೆಳಗಿಳಿಸಿದ್ರೆ ಅವ್ರಿಗೆ ಯಾವ ಸ್ಥಾನಮಾನ ಕೊಡಬೇಕು? ಅಷ್ಟು ಸುಲಭನ? ಅದರಿಂದ ಆಗುವಂತ ನಷ್ಟ ಏನು, ಲಾಭ ಏನು, ಸಾಧಕ ಬಾಧಕಗಳ ಬಗ್ಗೆ ಹೈಕಮಾಂಡ್ ಚಿಂತೆ ನಡೆಸ್ತಾ ಇದೆ. ಸೊ ಇದೆಲ್ಲದರ ನಡುವೆ ಕಾಂಗ್ರೆಸ್ ಹೈಕಮಾಂಡ್ ತೀವ್ರ ಒತ್ತಡದಲ್ಲಿದ್ದಂತೆ ಕಂಡು ಬರ್ತಾ ಇದೆ. ಕಾರಣ ಸಂಪುಟ ಪುನಾರಚನೆಯ ವಿಚಾರವಾಗಿ ಹೈಕಮಾಂಡ್ ನಾಯಕರು ಒಂದಷ್ಟು ತೀರ್ಮಾನವನ್ನ ತೆಗೆದುಕೊಳ್ಳೋದಕ್ಕೆ ಮುಂದಾಗ್ತಾ ಇಲ್ಲ. ಸರ್ಕಾರ ಬಂದು 3 ವರ್ಷ ಆದ್ರೂ ಕೂಡ ಸಂಪುಟ ಪುನಾರಚನೆ ಆಗ್ತಾ ಇಲ್ಲ ಅಂತ ಹೇಳಿ ಕಾಂಗ್ರೆಸ್ನ ಶಾಸಕರು ಮುನಿಸನ್ನ ವ್ಯಕ್ತಪಡಿಸಿದ್ರು. ದೆಹಲಿ ಯಾತ್ರೆಯನ್ನ ಮಾಡಿದ್ರು, ದೆಹಲಿ ಪೆರೇಡ್ ಆಯ್ತು, ಹೈಕಮಾಂಡ್ ನ ಭೇಟಿ ಮಾಡಿದ್ರು, ಮಾಡ್ತೀವಿ ಅಂತ ಹೇಳಿದ್ರು, ಖುಷಿಯಾಗಿ ಬಂದ್ರು. ಆದ್ರೆ ಯಾವಾಗ? ಈಗ ಇರುವಂತ ವಿಚಾರ ಏನು? ಮುಂದೆ ಕ್ಯಾಬಿನೆಟ್ ರೀಶಫಲ್ ಆಗದೆ ಹೋದ್ರೆ ಮುಂದೇನ್ ಕತೆ? ಇರೋದೇ ಇನ್ನು 17 ತಿಂಗಳು. ಈ 17 ತಿಂಗಳಲ್ಲಿ ಮಾಡ್ಲಿಲ್ಲ ಅಂತಾರೆ, ನಾವೇನ್ ಮಾಡೋದು? ಕೊಟ್ಟ ಮಾತಿನಂತೆ ನಡೆದುಕೊಳ್ತಾ ಇಲ್ಲ ಕಾಂಗ್ರೆಸ್ ಹೈಕಮಾಂಡ್ ಅಂತೇಳಿ ಶಾಸಕರು ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಬೇಸರ ಮುಂದೆ ಯಾವುದೇ ರೀತಿಯಿಂದ ಟರ್ನ್ಗಳನ್ನ ತೆಗೆದುಕೊಳ್ಬಹುದು, ಟರ್ನ್ ಅಂಡ್ ಟ್ವಿಸ್ಟ್ ಕೊಡಬಹುದು. ಸೊ ಹಾಗಾಗಿ ಕಾಂಗ್ರೆಸ್ ಹೈಕಮಾಂಡ್ ತಲೆ ಕೆಡಿಸಿಕೊಂಡಿದೆ. ಏನಾಗಬಹುದು ಮುಂದೆ ಇದರ ಎಫೆಕ್ಟ್ ಅನ್ನೋದ್ರ ಬಗ್ಗೆ. ಸೊ ನೋಡಿ ಯಾವ ರೀತಿ ಕಗ್ಗಂಟಾಗಿದೆ ಅಂತೇಳಿ. ಇನ್ನು ಸಚಿವ ಸಂಪುಟ ಪುನಾರಚನೆ ಸರ್ಕಸ್ ಯಾವ ರೀತಿಯಾಗಿ ನಡೀತಾ ಇದೆ ಅಂತಂದ್ರೆ, ಕೊಟ್ಟ ಮಾತನ್ನ ಕಾಂಗ್ರೆಸ್ ಹೈಕಮಾಂಡ್ ಉಳಿಸಿಕೊಳ್ತಾ ಇಲ್ಲ ಅಂತ ಹೇಳಿ ಡಿಕೆ ಬಣ ವಾದವನ್ನ ಮಾಡ್ತಾ ಇದೆ. 2.5 ವರ್ಷಕ್ಕೆ ಸಂಪುಟ ಪುನಾರಚನೆ ಆಗಬೇಕಾಗಿತ್ತು. ಒಂದು ಡಿಕೆ ಅವರು ಕೂಡ ಕೊಟ್ಟ ಮಾತು, ಮತ್ತೊಂದು ಕಡೆ ಸುರ್ಜೇವಾಲಾ ಅವರು, ಸಿದ್ದರಾಮಯ್ಯ ಅವರು, ಒಂದಷ್ಟು ಜನ ಶಾಸಕರಿಗೆ, ಅಶೋಕ್ ಪಟ್ಟಣ್ ಅವರು ಹೇಳಿದ್ರು ಶಾಸಕರು ಮೊನ್ನೆ ದೆಹಲಿ ಪರೇಡ್ ಮಾಡೋದಕ್ಕಿಂತ ಮುಂಚೆ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನ ಬಳಿ ನಿಂತು ಮಾತಾಡ್ತಾರೆ. ಸುರ್ಜೇವಾಲಾ ಅವರು ಮಾತು ಕೊಟ್ಟಿದ್ರು, ಆ ಮಾತನ್ನು ಉಳಿಸ್ಕೊಳ್ಳಿ ಅಂತ ಕೇಳಕ್ ಹೋಗ್ತಾ ಇದೀವಿ ಅಂತೇಳಿ. ಆಗ ಸಿಟ್ಟೆದ್ದು ಹಿರಿಯ ಶಾಸಕರ ತಂಡ ಬಂಡೆದ್ದು ದೆಹಲಿ ದಂಡಯಾತ್ರೆಯನ್ನ ಶುರು ಮಾಡಿಕೊಳ್ತು. ಇತ್ತ ನಾಯಕತ್ವ ಬದಲಾವಣೆಯಲ್ಲಿ ಹೈಕಮಾಂಡ್ ಮೌನವಾಗಿದ್ರೆ ಅತ್ತ ಸಂಪುಟ ಪುನಾರಚನೆಗೂ ಕೂಡ ಮನಸ್ಸನ್ನ ಮಾಡ್ತಾ ಇಲ್ಲ. ಒಂದು ನಾಯಕತ್ವ ಬದಲಾವಣೆ ಮಾಡ್ತಾ ಇಲ್ಲ, ಅದರ ಗೊಂದಲಗಳಿಗೆ ತೆರೆ ಎಳೆಯುವಂತ ಕೆಲಸವನ್ನ ಮಾಡ್ತಾ ಇಲ್ಲ. ಇದರ ನಡುವೆ ಸಂಪುಟ ಪುನರ್ರಚನೆ ಮಾಡೋದಕ್ಕೂ ಕೂಡ ಮನಸ್ಸನ್ನ ಮಾಡ್ತಾ ಇಲ್ಲ. ಇದರಿಂದ ಪಕ್ಷದಲ್ಲಿ ಅಸಮಾಧಾನ ಬರುವ ದಿನಗಳಲ್ಲಿ ಭುಗಿಲೇಳುವಂತಹ ಸಾಧ್ಯತೆ ಇದೆ. ಇದು ಸರ್ಕಾರದ ಆಡಳಿತ ಮತ್ತು ಪಕ್ಷದ ಮೇಲೂ ಕೂಡ ಪರಿಣಾಮ ಬೀರುತ್ತೆ, ನೇರವಾಗಿ ಅಥವಾ ಪರೋಕ್ಷವಾಗಿ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ
ಅಸಹಕಾರದ ಆತಂಕ ಎದುರಾಗ್ಬಿಡುತ್ತೆ. 2028ರ ಚುನಾವಣೆ ವೇಳೆಯಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಡ್ಯಾಮೇಜ್ ಆಗೋ ಸಾಧ್ಯತೆ ಕೂಡ ಇದೆ. ಇದು ಸಮಸ್ಯೆ. ಹಾಗಾದ್ರೆ ಇಷ್ಟೆಲ್ಲ ಆದಾಗ ಡಿ ಕೆ ಶಿವಕುಮಾರ್ ಅವರ ನಡೆ ಏನು ಅಂತೇಳಿ ಪ್ರಶ್ನೆ ಉದ್ಭವ ಆದಾಗ ಡಿ ಕೆ ಶಿವಕುಮಾರ್ ಅವರ ನಾಯಕತ್ವಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ರೆ ಒಳಿತು, ಇಲ್ಲದೆ ಇದ್ರೆ ಪಕ್ಷ ಸಂಘಟನೆ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ. ಸದ್ಯಕ್ಕೆ ಡಿ ಕೆ ಶಿವಕುಮಾರ್ ಅವರು ಸೈಲೆಂಟ್ ಆಗ್ಬಿಟ್ಟಿದ್ದಾರೆ. ಅಂದ್ರೆ ಒಮ್ಮೆ ಡಿ ಕೆ ಶಿವಕುಮಾರ್ ಅವರು ಸೈಲೆಂಟ್ ಆಗಿದ್ದಾರೆ ಅಂತಂದ್ರೆ ಮುಂದೊಂದು ದಿನದಲ್ಲಿ ವೈಲೆಂಟ್ ಆಗ್ತಾರದು. ಯಾವ ಮಟ್ಟಿಗೆ ಅಂತಂದ್ರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡುವ ಸಾಧ್ಯತೆಗಳು ಕೂಡ ಕೇಳಿ ಬರ್ತಾ ಇದೆ. ಬೆಂಬಲಿಗರ ಜೊತೆಗೆ ಪಕ್ಷ ತೊರೆಯುವಂತ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ. ಸಂಪುಟ ಪುನರ್ರಚನೆ ಹೈಕಮಾಂಡ್ಗೆ ಬೆಂಕಿ ಮೇಲಿನ ನಡಿಗೆ ಆಗ್ಬಿಟ್ಟಿದೆ. ಈಗ ಡಿ ಕೆ ಶಿವಕುಮಾರ್ ಅವರು ಏನ್ ಮಾಡಬಹುದು? ಸೈಲೆಂಟ್ ಆಗ್ಬಿಟ್ಟಿದ್ದಾರೆ ಅಂತಂದ್ರೆ ಸುಮ್ಮನೆ ಆಗ್ಬಿಟ್ಟಿದ್ದಾರೆ ಅಂತಂದ್ರೆ ಅದರ ಅರ್ಥ ಬೇರೆಯದ್ದೇ ಬೇಟೆ ಶುರುವಾಗಿರುತ್ತೆ ಅಂತೇಳಿ ಅರ್ಥ. ನೋಡ್ಬೇಕೇನೇನಾಗುತ್ತೋ ಅಂತೇಳಿ ಇವತ್ತು ಮೂಲಗಳಿಂದ ಸಿಕ್ಕಿರುವಂತಹ ಇಷ್ಟೂ ಮಾಹಿತಿಗಳನ್ನ ಕಲೆ ಹಾಕಿ ನಿಮ್ಮ ಮುಂದೆ ಇಡುವಂತ ಪ್ರಯತ್ನವನ್ನ ಮಾಡಿದೀವಿ. ಈ ಒಂದು ಸಂಪುಟ ಪುನರ್ರಚನೆ, ಕಾಂಗ್ರೆಸ್ ಹೈಕಮಾಂಡ್ ಮುಂದಿರುವಂತಹ ವಿಚಾರಗಳು, ಕಗ್ಗಂಟು, ಇದೆಲ್ಲವನ್ನು ಕೂಡ ಎಳೆಯಾಗಿ ಬಿಡಿಸಿ ನೋಡಿದಾಗ ನಮಗೆ ಸಿಕ್ಕಂತ ಮೂಲಗಳಿಂದ ಮಾಹಿತಿ ಇದಿಷ್ಟು. ಕಾಂಗ್ರೆಸ್ ಪರದಲ್ಲಿ ಅಷ್ಟು ಸುಲಭ ಇಲ್ಲ. ಏನು ಬೇಕಾದ್ರೂ ಟರ್ನ್ಗಳು ತಗೋಬಹುದು, ಎಷ್ಟು ಬೇಕಾದ್ರೂ ಟ್ವಿಸ್ಟ್ಗಳು ಹಾಕ್ಬೋದು. ಕಾದ್ ನೋಡ್ಬೇಕಷ್ಟೇ. ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಅಧಿಕಾರಕ್ಕೆ ಬಂದ ಹಾಗಿನಿಂದಲೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಹಗ್ಗಜಗ್ಗಾಟಗಳು ನಡೀತಾನೆ ಇದೆ. ಈಗೇನಾಗ್ತಾ ಇದೆ ಎಳೆಯಾಗಿ ನೋಡ್ಕೊಂಬೇಡ ಬನ್ನಿ. ಕಾಂಗ್ರೆಸ್ನಲ್ಲಿ ಕಗ್ಗಂಟಾದ ಸಂಪುಟ ಪುನಾರಚನೆ. ಸಂಪುಟ ಪುನಾರಚನೆ ಆಗದೇ ಇದ್ರೆ ಪರಿಣಾಮವೇನು? ಕಾಂಗ್ರೆಸ್ನಲ್ಲಿ ಕುರ್ಚಿ ಗುದ್ದಾಟದ ನಡುವೆ ಅತಿ ಹೆಚ್ಚು ಸದ್ದು ಮಾಡುತ್ತಿರುವಂತಹ ವಿಚಾರ ಅಂದ್ರೆ ಅದು ಸಚಿವ ಸಂಪುಟ ಪುನಾರಚನೆ. ರಾಜ್ಯ ರಾಜಕೀಯ ಪಡಸಾಲೆಯಲ್ಲಿ ಇದಿಂದು ಚರ್ಚೆ ಸೀನಿಯರ್ ಶಾಸಕರಲ್ಲಿ ಕೂಡ ಕೋಲಾಹಲವನ್ನು ಎಬ್ಬಿಸಿದೆ. ಸಚಿವ ಸ್ಥಾನ ಆಕಾಂಕ್ಷಿಗಳು ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರ ಬೆನ್ನು ಬಿದ್ದಿದ್ದು ಲಾಬಿ ನಡೆಸ್ತಾ ಇದ್ದಾರೆ. ಕೆಲವರು 2-3 ಬಾರಿ ದೆಹಲಿ ದಂಡಯಾತ್ರೆ ನಡೆಸಿ ಹೈಕಮಾಂಡ್ ನಾಯಕರನ್ನ ಭೇಟಿಯೂ ಕೂಡ ಮಾಡಿ ಬಂದಿದ್ದಾರೆ. ಆದರೂ ಈ ಸಚಿವ ಸಂಪುಟ ಪುನಾರಚನೆ ಕಗ್ಗಂಟು ಮಾತ್ರ ಇನ್ನೂ ಕೂಡ ಹಾಗೇ ಇದೆ. ಇದೇ ತಿಂಗಳ 20ನೇ ತಾರೀಕು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷ ತುಂಬಲಿದೆ. ಸರ್ಕಾರ ಅಧಿಕಾರಕ್ಕೆ ಬಂದಾಗ 2.5 ವರ್ಷ ಸಚಿವ ಸಂಪುಟ ಪುನಾರಚನೆ ಆಗುತ್ತೆ ಅಂತ ಚಾತಕ ಪಕ್ಷಿಯಂತೆ ಕಾದು ಕುಳಿತಿದ್ದ ಶಾಸಕರಿಗೆ ಈಗ ತಾಳ್ಮೆಯ ಕಟ್ಟೆ ಒಡೆಯುವ ಲಕ್ಷಣಗಳು ಕೂಡ ಕಾಣ್ತಿವೆ. ನೀವು ಮುಖ್ಯಮಂತ್ರಿ ಬದಲಾವಣೆ ಯಾರನ್ನಾದರೂ ಮಾಡಿ, ಆದರೆ ಮೊದಲು ಕ್ಯಾಬಿನೆಟ್ ರೀಶಫಲ್ ಮಾಡಿ ಅಂತ ದೆಹಲಿ ನಾಯಕರ ಮುಂದೆ ಬಿಗಿಪಟ್ಟು ಹಿಡಿದಿದ್ದಾರೆ. ಈಗಿರೋ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಹೈಕಮಾಂಡ್ ಸಿಎಂ ಸಿದ್ದರಾಮಯ್ಯ ಹಾಗೂ ಮುಖ್ಯಮಂತ್ರಿ ಪಟ್ಟದ ಮೇಲೆ ಕಣ್ಣಿಟ್ಟಿರುವಂತಹ ಡಿಕೆಶಿ ಏನೆಲ್ಲ ಮಾಡಬಹುದು, ಇದರ ಪರಿಣಾಮಗಳೇನು ಅನ್ನೋದರ ಬಗ್ಗೆ ಎಳೆಯಾಗಿ ನೋಡೋಣ ಬನ್ನಿ. ಸುರೇಶ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ನೋಡಿ, ಸಂಪುಟ ಪುನಾರಚನೆ ಕಗ್ಗಂಟಿ ಹಾಕಿದೆ ಅಂತೇಳಿ ನೋಡ್ತಾ ಹೋದಾಗ ನಾಯಕತ್ವ ಬದಲಾವಣೆ ಪಟ್ಟನ್ನ ಹೈಕಮಾಂಡ್ ಮುಂದೆ ಇಡಲಾಗಿದೆ. 2.5 ವರ್ಷಗಳ ಹಿಂದೆ ಕೊಟ್ಟಂತ ಮಾತನ್ನ ಉಳಿಸಿಕೊಳ್ಳಿ ಅಂತ ಡಿ ಕೆ ಶಿವಕುಮಾರ್ ಅವರು ಪ್ರತಿ ಬಾರಿ ದೆಹಲಿಗೆ ಹೋದಾಗ ಒಂದು ಮಾತನ್ನ ಹೇಳ್ತಾರೆ, ನಮಗೂ ರಾಜಕೀಯ ಮಾಡೋದಕ್ಕೆ ಬರುತ್ತೆ, ನಾವೇನು ಇಲ್ಲಿ ಗಾಳಿ ಕುಡ್ಕೊಂಡು ಹೋಗೋದು ಬರೋದಿಲ್ಲ ಅಂತೇಳಿ. ಅದು ಡಿ ಕೆ ಶಿವಕುಮಾರ್ ಅವರ ವಾದ. ಆದ್ರೆ ಹೈಕಮಾಂಡ್ ಸಿದ್ದರಾಮಯ್ಯವರನ್ನ ಕೆಳಗಿಳಿಸಿದ್ರೆ ಅವ್ರಿಗೆ ಯಾವ ಸ್ಥಾನಮಾನ ಕೊಡಬೇಕು? ಅಷ್ಟು ಸುಲಭನ? ಅದರಿಂದ ಆಗುವಂತ ನಷ್ಟ ಏನು, ಲಾಭ ಏನು, ಸಾಧಕ ಬಾಧಕಗಳ ಬಗ್ಗೆ ಹೈಕಮಾಂಡ್ ಚಿಂತೆ ನಡೆಸ್ತಾ ಇದೆ. ಸೊ ಇದೆಲ್ಲದರ ನಡುವೆ ಕಾಂಗ್ರೆಸ್ ಹೈಕಮಾಂಡ್ ತೀವ್ರ ಒತ್ತಡದಲ್ಲಿದ್ದಂತೆ ಕಂಡು ಬರ್ತಾ ಇದೆ. ಕಾರಣ ಸಂಪುಟ ಪುನಾರಚನೆಯ ವಿಚಾರವಾಗಿ ಹೈಕಮಾಂಡ್ ನಾಯಕರು ಒಂದಷ್ಟು ತೀರ್ಮಾನವನ್ನ ತೆಗೆದುಕೊಳ್ಳೋದಕ್ಕೆ ಮುಂದಾಗ್ತಾ ಇಲ್ಲ. ಸರ್ಕಾರ ಬಂದು 3 ವರ್ಷ ಆದ್ರೂ ಕೂಡ ಸಂಪುಟ ಪುನಾರಚನೆ ಆಗ್ತಾ ಇಲ್ಲ ಅಂತ ಹೇಳಿ ಕಾಂಗ್ರೆಸ್ನ ಶಾಸಕರು ಮುನಿಸನ್ನ ವ್ಯಕ್ತಪಡಿಸಿದ್ರು, ದೆಹಲಿ ಯಾತ್ರೆಯನ್ನ ಮಾಡಿದ್ರು, ದೆಹಲಿ ಪೆರೇಡ್ ಆಯ್ತು, ಹೈಕಮಾಂಡ್ ನ ಭೇಟಿ ಮಾಡಿದ್ರು, ಮಾಡ್ತೀವಿ ಅಂತ ಹೇಳಿದ್ರು, ಖುಷಿಯಾಗಿ ಬಂದ್ರು. ಆದ್ರೆ ಯಾವಾಗ? ಈಗ ಇರುವಂತ ವಿಚಾರ ಏನು? ಮುಂದೆ ಕ್ಯಾಬಿನೆಟ್ ರೀಶಫಲ್ ಆಗದೆ ಹೋದ್ರೆ ಮುಂದೇನ್ ಕತೆ? ಇರೋದೇ ಇನ್ನು 17 ತಿಂಗಳು. ಈ 17 ತಿಂಗಳಲ್ಲಿ ಮಾಡ್ಲಿಲ್ಲ ಅಂತಾರೆ, ನಾವ್ ಏನ್ ಮಾಡೋದು?
ಕೊಟ್ಟ ಮಾತಿನಂತೆ ನಡೆದುಕೊಳ್ತಾ ಇಲ್ಲ ಕಾಂಗ್ರೆಸ್ ಹೈಕಮಾಂಡ್ ಅಂತೇಳಿ ಶಾಸಕರು ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಬೇಸರ ಮುಂದೆ ಯಾವುದೇ ರೀತಿಯಾದ ಟರ್ನ್ಗಳನ್ನ ತೆಗೆದುಕೊಳ್ಬಹುದು, ಟರ್ನ್ ಅಂಡ್ ಟ್ವಿಸ್ಟ್ ಕೊಡಬಹುದು. ಸೊ ಹಾಗಾಗಿ ಕಾಂಗ್ರೆಸ್ ಹೈಕಮಾಂಡ್ ತಲೆ ಕೆಡಿಸಿಕೊಂಡಿದೆ. ಏನಾಗ್ಬೋದು ಮುಂದೆ ಇದರ ಎಫೆಕ್ಟ್ ಅನ್ನೋದ್ರ ಬಗ್ಗೆ. ಸೊ ನೋಡಿ ಯಾವ ರೀತಿ ಕಗ್ಗಂಟಾಗಿದೆ ಅಂತೇಳಿ. ಇನ್ನು ಸಚಿವ ಸಂಪುಟ ಪುನಾರಚನೆ ಸರ್ಕಸ್ ಯಾವ ರೀತಿಯಾಗಿ ನಡೀತಾ ಇದೆ ಅಂತಂದ್ರೆ, ಕೊಟ್ಟ ಮಾತನ್ನ ಕಾಂಗ್ರೆಸ್ ಹೈಕಮಾಂಡ್ ಉಳಿಸಿಕೊಳ್ತಾ ಇಲ್ಲ ಅಂತ ಹೇಳಿ ಡಿಕೆ ಬಣ ವಾದವನ್ನ ಮಾಡ್ತಾ ಇದೆ. 2.5 ವರ್ಷಕ್ಕೆ ಸಂಪುಟ ಪುನಾರಚನೆ ಆಗಬೇಕಾಗಿತ್ತು. ಒಂದು ಡಿಕೆ ಅವರು ಕೂಡ ಕೊಟ್ಟ ಮಾತು, ಮತ್ತೊಂದು ಕಡೆ ಸುರ್ಜೇವಾಲಾ ಅವರು, ಸಿದ್ದರಾಮಯ್ಯ ಅವರು, ಒಂದಷ್ಟು ಜನ ಶಾಸಕರಿಗೆ, ಅಶೋಕ್ ಪಟ್ಟಣ್ ಅವರು ಹೇಳಿದ್ರು ಶಾಸಕರು ಮೊನ್ನೆ ದೆಹಲಿ ಪರೇಡ್ ಮಾಡೋದಕ್ಕಿಂತ ಮುಂಚೆ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನ ಬಳಿ ನಿಂತು ಮಾತಾಡ್ತಾರೆ. ಸುರ್ಜೇವಾಲಾ ಅವರು ಮಾತು ಕೊಟ್ಟಿದ್ರು, ಆ ಮಾತನ್ನು ಉಳಿಸ್ಕೊಳ್ಳಿ ಅಂತ ಕೇಳಕ್ ಹೋಗ್ತಾ ಇದೀವಿ ಅಂತೇಳಿ. ಆಗ ಸಿಟ್ಟೆದ್ದು ಹಿರಿಯ ಶಾಸಕರ ತಂಡ ಬಂಡೆದ್ದು ದೆಹಲಿ ದಂಡಯಾತ್ರೆಯನ್ನ ಶುರು ಮಾಡಿಕೊಳ್ತು. ಇತ್ತ ನಾಯಕತ್ವ ಬದಲಾವಣೆಯಲ್ಲಿ ಹೈಕಮಾಂಡ್ ಮೌನವಾಗಿದ್ರೆ ಅತ್ತ ಸಂಪುಟ ಪುನಾರಚನೆಗೂ ಕೂಡ ಮನಸ್ಸನ್ನ ಮಾಡ್ತಾ ಇಲ್ಲ. ಒಂದು ನಾಯಕತ್ವ ಬದಲಾವಣೆ ಮಾಡ್ತಾ ಇಲ್ಲ, ಅದರ ಗೊಂದಲಗಳಿಗೆ ತೆರೆ ಎಳೆಯುವಂತ ಕೆಲಸವನ್ನ ಮಾಡ್ತಾ ಇಲ್ಲ. ಇದರ ನಡುವೆ ಸಂಪುಟ ಪುನರ್ರಚನೆ ಮಾಡೋದಕ್ಕೂ ಕೂಡ ಮನಸ್ಸನ್ನ ಮಾಡ್ತಾ ಇಲ್ಲ. ಇದ್ರಿಂದ ಪಕ್ಷದಲ್ಲಿ ಅಸಮಾಧಾನ ಬರುವ ದಿನಗಳಲ್ಲಿ ಭುಗಿಲೇಳುವಂತಹ ಸಾಧ್ಯತೆ ಇದೆ. ಇದು ಸರ್ಕಾರದ ಆಡಳಿತ ಮತ್ತು ಪಕ್ಷದ ಮೇಲೂ ಕೂಡ ಪರಿಣಾಮ ಬೀರುತ್ತೆ, ನೇರವಾಗಿ ಅಥವಾ ಪರೋಕ್ಷವಾಗಿ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ ಅಸಹಕಾರದ ಆತಂಕ ಎದುರಾಗ್ಬಿಡುತ್ತೆ. 2028ರ ಚುನಾವಣೆ ವೇಳೆಯಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಡ್ಯಾಮೇಜ್ ಆಗೋ ಸಾಧ್ಯತೆ ಕೂಡ ಇದೆ. ಇದು ಸಮಸ್ಯೆ. ಹಾಗಾದ್ರೆ ಇಷ್ಟೆಲ್ಲ ಆದಾಗ ಡಿ ಕೆ ಶಿವಕುಮಾರ್ ಅವರ ನಡೆ ಏನು ಅಂತೇಳಿ ಪ್ರಶ್ನೆ ಉದ್ಭವ ಆದಾಗ, ಡಿ ಕೆ ಶಿವಕುಮಾರ್ ಅವರ ನಾಯಕತ್ವಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ರೆ ಒಳಿತು, ಇಲ್ಲದೆ ಇದ್ರೆ ಪಕ್ಷ ಸಂಘಟನೆ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ. ಸದ್ಯಕ್ಕೆ ಡಿ ಕೆ ಶಿವಕುಮಾರ್ ಅವರು ಸೈಲೆಂಟ್ ಆಗ್ಬಿಟ್ಟಿದ್ದಾರೆ. ಅಂದ್ರೆ ಒಮ್ಮೆ ಡಿ ಕೆ ಶಿವಕುಮಾರ್ ಅವರು ಸೈಲೆಂಟ್ ಆಗಿದ್ದಾರೆ ಅಂತಂದ್ರೆ ಮುಂದೊಂದು ದಿನದಲ್ಲಿ ವೈಲೆಂಟ್ ಆಗ್ತಾರದು. ಯಾವ ಮಟ್ಟಿಗೆ ಅಂತಂದ್ರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡುವ ಸಾಧ್ಯತೆಗಳು ಕೂಡ ಕೇಳಿ ಬರ್ತಾ ಇದೆ. ಬೆಂಬಲಿಗರ ಜೊತೆಗೆ ಪಕ್ಷ ತೊರೆಯುವಂತ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ. ಸಂಪುಟ ಪುನರ್ರಚನೆ ಹೈಕಮಾಂಡ್ಗೆ ಬೆಂಕಿ ಮೇಲಿನ ನಡಿಗೆ ಆಗ್ಬಿಟ್ಟಿದೆ. ಈಗ ಡಿ ಕೆ ಶಿವಕುಮಾರ್ ಅವರು ಏನ್ ಮಾಡಬಹುದು? ಸೈಲೆಂಟ್ ಆಗ್ಬಿಟ್ಟಿದ್ದಾರೆ ಅಂತಂದ್ರೆ, ಸುಮ್ನ ಆಗ್ಬಿಟ್ಟಿದ್ದಾರೆ ಅಂತಂದ್ರೆ ಅದರ ಅರ್ಥ ಬೇರೆಯದ್ದೇ ಬೇಟೆ ಶುರುವಾಗಿರುತ್ತೆ ಅಂತೇಳಿ ಅರ್ಥ. ನೋಡ್ಬೇಕೇನೇನಾಗುತ್ತೋ ಅಂತೇಳಿ ಇವತ್ತು ಮೂಲಗಳಿಂದ ಸಿಕ್ಕಿರುವಂತಹ ಇಷ್ಟೂ ಮಾಹಿತಿಗಳನ್ನ ಕಲೆ ಹಾಕಿ ನಿಮ್ಮ ಮುಂದೆ ಇಡುವಂತ ಪ್ರಯತ್ನವನ್ನ ಮಾಡಿದೀವಿ. ಈ ಒಂದು ಸಂಪುಟ ಪುನರ್ರಚನೆ, ಕಾಂಗ್ರೆಸ್ ಹೈಕಮಾಂಡ್ ಮುಂದಿರುವಂತಹ ವಿಚಾರಗಳು, ಕಗ್ಗಂಟು, ಇದೆಲ್ಲವನ್ನು ಕೂಡ ಎಳೆಯಾಗಿ ಬಿಡಿಸಿ ನೋಡಿದಾಗ ನಮಗೆ ಸಿಕ್ಕಂತ ಮೂಲಗಳಿಂದ ಮಾಹಿತಿ ಇದಿಷ್ಟು. ಕಾಂಗ್ರೆಸ್ ಪರದಲ್ಲಿ ಅಷ್ಟು ಸುಲಭ ಇಲ್ಲ. ಏನು ಬೇಕಾದ್ರೂ ಟರ್ನ್ಗಳು ತಗೋಬಹುದು, ಎಷ್ಟು ಬೇಕಾದ್ರೂ ಟ್ವಿಸ್ಟ್ಗಳಾಗ್ಬೋದು. ಕಾದ್ ನೋಡ್ಬೇಕಷ್ಟೇ.